ಓಂ ಶ್ರೀ ಮಾತ್ರೆ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏಕಾದಶಿಯಂದು ತುಳಸಿಗೆ ಈ 5 ವಸ್ತುಗಳನ್ನು ಅರ್ಪಿಸಿದರೆ ಅದೃಷ್ಟ ಮನೆಗೆ ಬರುತ್ತೆ ಅಂತೆ. ಯಾವುದು ಆ 5 ವಸ್ತುಗಳು ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ, ಹಂಗೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಏಕಾದಶಿಯ ದಿನದಂದು ತುಳಸಿಗೆ ನೀರು ಹಾಲನ್ನು ಅರ್ಪಿಸಬಾರದು ಎನ್ನುವ ನಂಬಿಕೆ ಇದೆ. ಆದರೆ ಏಕಾದಶಿಯ ದಿನದಂದು ತುಳಸಿಗೆ ಈ 5 ವಸ್ತುಗಳನ್ನು ಅರ್ಪಿಸಿದರೆ ನಿಮ್ಮನ್ನು ಅದೃಷ್ಟ ಹುಡುಕಿಕೊಂಡು ಬರುತ್ತೆ. ಆ 5 ವಸ್ತುಗಳು ಯಾವುದು ಅಂತ ನೋಡೋಣ. ಭಾನುವಾರ ಮತ್ತು ಏಕಾದಶಿಯ ದಿನದಂದು ತುಳಸಿ ದೇವಿಗೆ ನೀರು, ಹಾಲು ಅಥವಾ ಇನ್ಯಾವುದೇ ನೀರಿನ ಅಂಶವನ್ನು ಅರ್ಪಿಸಬಾರದು. ಏಕೆಂದರೆ ಈ ದಿನದಂದು ಲಕ್ಷ್ಮೀ ದೇವಿಯು ಕೂಡ ಉಪವಾಸ ವ್ರತವನ್ನು ಆಚರಿಸುತ್ತಾಳೆ. ಆದರೆ ಏಕಾದಶಿಯ ದಿನದಂದು ತುಳಸಿ ದೇವಿಗೆ ಈ 5 ವಸ್ತುಗಳನ್ನು ಅರ್ಪಿಸುವುದರಿಂದ ಆಕೆಯು ನಿಮಗೆ ಆಶೀರ್ವಾದವನ್ನು ನೀಡುತ್ತಾಳೆ ಎಂದು ಹೇಳಲಾಗಿದೆ. ಹಾಗೂ ಇದರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂಪತ್ತು ಮತ್ತು ಸಮೃದ್ಧಿ ಎನ್ನುವಂಥದ್ದು ತುಂಬಿಕೊಂಡಿರುತ್ತದೆ. ಏಕಾದಶಿಯ ದಿನದಂದು ತುಳಸಿ ದೇವಿಗೆ ಯಾವ 5 ವಸ್ತುಗಳನ್ನು ಅರ್ಪಿಸಬೇಕು ನೋಡೋಣ ಬನ್ನಿ. ಕಬ್ಬಿನ ರಸ. ತುಳಸಿ ಗಿಡದ ಬುಡಕ್ಕೆ ಅಥವಾ ಬೇರಿಗೆ ಕಬ್ಬಿನ ರಸವನ್ನು ಅರ್ಪಿಸಬೇಕು. ಇದನ್ನು ಅರ್ಪಿಸುವುದು ಮಂಗಲಕರವೆಂದು ಪರಿಗಣಿಸಲಾಗಿದೆ. ತುಳಸಿ ದೇವಿಯು ಕಬ್ಬಿನ ರಸವನ್ನು ಹೆಚ್ಚಾಗಿ ಇಷ್ಟಪಡುತ್ತಾಳೆ. ಹಾಗಾಗಿ ಈ ರಸವನ್ನು ತುಳಸಿಗೆ ತಪ್ಪದೆ ಏಕಾದಶಿಯ ದಿನದಂದು ಅರ್ಪಿಸಿ. 2. ಹಳದಿ ದಾರ. ಹಳದಿ ದಾರವನ್ನು ತೆಗೆದುಕೊಂಡು ಅದರಲ್ಲಿ 108 ಗಂಟುಗಳನ್ನು ಹಾಕಿ ನಂತರ ಗಂಟುಗಳನ್ನು ಹಾಕಿದ ಆ ದಾರವನ್ನು ತುಳಸಿಗೆ ಕಟ್ಟಿ ತಾಯಿಯನ್ನು ಪ್ರಾರ್ಥಿಸಿಕೊಳ್ಳಿ. ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ. ಹಳದಿ ಬಣ್ಣ ಅಥವಾ ಹಳದಿಯು ತುಳಸಿಗೆ ಪ್ರಿಯವಾದ ವಸ್ತುವಾಗಿದೆ. ಈ ಕಾರಣಕ್ಕಾಗಿ ತುಳಸಿಗೆ ಈ ದಾರವನ್ನು ಅರ್ಪಿಸಬೇಕು. 3ನೇದು ತುಪ್ಪದ ದೀಪವನ್ನು ಅರ್ಪಿಸಿ. ತಾಯಿ ತುಳಸಿ ಬಳಿ ತುಪ್ಪದ ದೀಪವನ್ನು ಬೆಳಗಿಸಬೇಕು. ತಾಯಿ ತುಳಸಿ ಇದರಿಂದ ಸಂತಸಗೊಂಡು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಮತ್ತು ಆಕೆಯ ಆಶೀರ್ವಾದದಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ. ಕೇವಲ ಮುಂಜಾನೆಯ ಸಮಯದಲ್ಲಿ ಮಾತ್ರವಲ್ಲ, ಮುಸ್ಸಂಜೆ ಅಥವಾ ಸಂಜೆ ಸಮಯದಲ್ಲಿ ತುಳಸಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಲಾಗುತ್ತದೆ. 4ನೇದು ಸುಮಂಗಲಿಯರು ಬಳಸುವ ವಸ್ತುಗಳು. ತುಳಸಿ ದೇವಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಸಹ ಅರ್ಪಿಸಲಾಗುತ್ತದೆ. ಅವುಗಳನ್ನು ಕೆಂಪು ಬಣ್ಣದ ಚುನರಿಯಿಂದ ಮುಚ್ಚಿ ಅರಿಶಿನ, ಕುಂಕುಮ ಮತ್ತು ಶ್ರೀಗಂಧವನ್ನು ಅರ್ಪಿಸಿ. ಕೆಂಪು ಚುನರಿಯನ್ನು ತುಳಸಿ ದೇವಿಗೆ ಅರ್ಪಿಸುವುದರಿಂದ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟವು ಹುಡುಕಿಕೊಂಡು ಬರುತ್ತದೆ. 5. ಕೆಂಪು ಕಲವಾ ದಾರ. ನಿರ್ಜಲ ಏಕಾದಶಿಯ ದಿನದಂದು ತುಳಸಿ ದೇವಿಗೆ ಕೆಂಪು ಕಲವಾ ದಾರವನ್ನು ಕಟ್ಟಬೇಕು. ಇದು ವಿಷ್ಣು ಮತ್ತು ತಾಯಿ ತುಳಸಿಯ ಆಶೀರ್ವಾದವನ್ನು ನಮಗೆ ಸೇರುವಂತೆ ಮಾಡುತ್ತದೆ ಮತ್ತು ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನು ಈಡೇರಿಸಲು ಸಹಾಯಕಾರಿಯಾಗಿದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ ವಿಡಿಯೋ. ಇದರಲ್ಲಿರುವ ಎಲ್ಲಾ ಅಂಶಗಳನ್ನು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.